ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಂತ್ರಾಲಯಲ್ಲಿ 2ನೇ ದಿನದ ವಿಡಿಯೋನ ಶೇರ್ ಮಾಡ್ತಾ ಇದ್ದೀರಿ. ಸೊ ನಾವೆಲ್ಲರೂ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀರಿ. ದೇವ್ರ ದರ್ಶನ ಮಾಡೋಣ, ರಾಯರ ದರ್ಶನ ಮಾಡೋಣ ಅಂತ ಯಾವಾಗ ರಾಯ ದರ್ಶನ ಮಾಡ್ತೀನೋ ಅಂತ ಕಾಯ್ತಾ ಇದ್ದೀನಿ ನಾನಂತೂ. ಸೊ ಸ್ವಲ್ಪ ಬೇಗನೆ ಎದ್ದು ಎಲ್ಲರೂ ಸ್ನಾನ ಮಾಡಿಕೊಂಡು ಒಂದು 5 ಗಂಟೆಗೆ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು 8:30 9 ಗಂಟೆಗೆ ದೇವ್ರ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀರಿ. ಸೊ ನಾನು ನನ್ನ ತಂಗಿ ಅಮ್ಮ ಎಲ್ಲ ಸ್ಯಾರಿ ಉಟ್ಕೊಂಡಿದ್ದೀರಿ. ನಮ್ಮ ಯಜಮಾನ್ರು ಮತ್ತೆ ನನ್ನ ಮಗ ಪಂಚೆ ಕಟ್ಕೊಂಡಿದ್ದಾರೆ. ಸೊ ಇವಾಗ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡ್ ಬರೋಣ ಅಂತೇಳಿ ಹೊರಡ್ತಾ ಇದ್ದೀರಿ. ತುಂಬಾ ಖುಷಿಯಲ್ಲಿ ಹೋಗ್ತಾ ಇದ್ದೀನಿ, ರಾಯ ದರ್ಶನ ಮಾಡಬೇಕು ಅಂತ. ಸೊ ನನ್ನ ಔಟ್ಫಿಟ್ ಈ ತರ ಇದೆ, ತುಂಬಾ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ನಾನು ಸ್ಯಾರಿ ಉಟ್ಕೊಂಡು. ನನ್ನ ತಂಗಿ ಬಂದು ಅವಳು ಕೂಡ ಯೆಲ್ಲೋ ಕಲರ್ ಸ್ಯಾರಿ ಉಟ್ಕೊಂಡು ಸಿಂಪಲ್ ಆಗಿ ರೆಡಿ ಆಗಿದ್ದಾಳೆ. ಸೊ ಮೂವರೂ ಒಂದೇ ತರ ಸ್ಯಾರಿ ತಗೊಬೇಕಾಯಿತು, ನಮ್ಗೆ ಐಡಿಯಾ ಸಿಕ್ಕಿಲ್ಲ. ಇಲ್ಲಿ ಬಂದ್ಮೇಲೆ ಹೌದು ಮೂವರು ಒಂದೇ ತರ ಸ್ಯಾರಿ ಉಟ್ಕೊಂಡಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಆಮೇಲೆ ಮಾತಾಡ್ತಾ ಇದ್ದೀವಿ. ಸೊ ಇವಾಗ ರಾಯ ದರ್ಶನ ಮಾಡೋದಕ್ಕೆ ದೇವಸ್ಥಾನಕ್ಕೆ ಬಂದಿದ್ದೀರಿ. ಬೆಳಗ್ಗೆ ಬಂದು ಈ ತರ ಇದೆ. ಬೆಳಗ್ಗೆ ನಾವು 8:30ಗೇನೋ ರೂಮ್ ಬಿಟ್ಟಿದ್ದು. ಆವಾಗ ಸಿಕ್ಕಾಪಟ್ಟೆ ಬಿಸಿಲು, ಯಪ್ಪ ಯಾವ ತರ ಬಿಸಿಲು ಅಂದ್ರೆ ಬೇಗ ನಾವು ದರ್ಶನ ಮಾಡ್ಕೊಂಡು ಬೆಂಗಳೂರಿಗೆ ಹೊರಟ್ಬಿಡೋಣ ಅನಿಸ್ತು, ಅಷ್ಟೊಂದು ಬಿಸಿಲಿತ್ತು. ತುಂಬಾನೇ ಶಕೆ, ತುಂಬಾನೇ ಹಬೆ, ಇರಕ್ಕೆ ಆಗ್ತಾ ಇರಲಿಲ್ಲ. ನನಗಂತೂ ಉಸಿರಾಡಕ್ಕೆ ಕಷ್ಟ ಆಗ್ತಾ ಇತ್ತು, ಅಷ್ಟೊಂದು ಬಿಸಿಲಿತ್ತು. ಸೊ ಇವಾಗ ನಾವು ಕ್ಯೂವಲ್ಲಿ ಹೋಗ್ತಾ ಇದ್ದೀರಿ. ತುಂಬಾ ಜನ ಏನು ಇರಿಲ್ಲ, ಅಷ್ಟೊಂದು ರಶ್ ಇರಿಲ್ಲ. ತುಂಬಾ ಚೆನ್ನಾಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ರಿ, ಕಣ್ ತುಂಬಿಸ್ಕೊಂಡ್ ಬಂದ್ರಿ. ರಾಯರ್ನ ನೋಡಿ ನಮಸ್ಕಾರ ಮಾಡ್ಕೊಂಡು ಮಕ್ಕೊಂಡು ಈಚೆ ಕಡೆ ಬಂದು ಇವಾಗ ಹೆಜ್ಜೆ ನಮಸ್ಕಾರ ಹಾಕೊಂತ ಇದ್ದೀನಿ. ಹೆಜ್ಜೆಗೂ ಇದಂತೂ ನಾನು ಫಸ್ಟ್ ಟೈಮ್ ಮಾಡಿದ್ದು. ತುಂಬಾನೇ ಸುಸ್ತಾಯ್ತು, ತುಂಬಾನೇ ಕಾಲ್ ನೋವು ಆಯ್ತು. ಫಸ್ಟ್ ಟೈಮ್ ಮಾಡಿದ್ದಲ್ವಾ, ಹೆಜ್ಜೆಗೂ ನಮಸ್ಕಾರ ಮಾಡ್ಕೊಂಡು ಮಾಡಿದ್ದಕ್ಕೆ ತುಂಬಾನೇ ಕಾಲ್ ನೋವು ಬಂತು. ಇವಾಗ್ಲೂ ತುಂಬಾನೇ ಕಾಲ್ ನೋಯ್ತಾನೆ ಇದೆ. ಸೊ ನಾನು ಮತ್ತೆ ನನ್ನ ತಂಗಿ ನನ್ನ ಮಗಳು ಮಾಡಿದ್ದು. ನನ್ನ ಮಗಳಿಗೆ ಏನೋ ಅನ್ಸಿಲ್ಲ, ಅದು ಪುಟ್ಟ ಹುಡುಗಿ ಅಲ್ವಾ, ಅವಳು ಏನೋ ಅನ್ಸಿಲ್ಲ. ನನಗೆ ನನ್ನ ತಂಗಿ ತುಂಬಾನೇ ಕಾಲ್ ನೋಯ್ತಾ ಇತ್ತು, ಫಸ್ಟ್ ಟೈಮ್ ಮಾಡಿದ್ರಲ್ವಾ, ಹಂಗಾಗಿ ಬಗ್ಗಿ ಕುತ್ಕೊಂಡು ಎದ್ದಿ ಫುಲ್ಲು ದೇವ್ರ ರೌಂಡ್ ಹಾಕಿದ್ದು. ಸೊ ಹಂಗಾಗಿ ಒಂದ್ ಸ್ವಲ್ಪ ನಮ್ಗೆ ಸುಸ್ತಾಯ್ತು ಅನ್ಸ್ತು. ಸೊ ರಾಯ ದರ್ಶನ ಎಲ್ಲ ಮಾಡ್ಕೊಂಡು ಈಚೆ ಕಡೆ ಬಂದು ಒಂದ್ ಸ್ವಲ್ಪ ಕುತ್ಕೊಂಡು ಹೆಜ್ಜೆ ನಮಸ್ಕಾರ ಮುಗಿಸ್ಕೊಂಡು ಕೆಲವೊಂದು ಫೋಟೋ ಎಲ್ಲ ತಕ್ಕೊಂಡು, ಇಲ್ಲೆಲ್ಲ ದೇವಸ್ಥಾನದೊಳಗಡೆ ಫೋಟೋಸ್ ಎಲ್ಲ ಇತ್ತು, ದೇವ್ರ ವಿಗ್ರಹಗಳದ್ದು. ಸೊ ಅದ್ರದ್ದೆಲ್ಲ ವಿಡಿಯೋ ಮಾಡ್ಕೊಂಡು ನಾವು ಅಲ್ಲೆಲ್ಲ ಕೈ ಮುಕ್ಕೊಂಡು ಈಚೆ ಕಡೆ ಬಂದ್ರಿ. ಸೊ ತುಂಬಾನೇ ಖುಷಿ ಆಯ್ತು ರಾಯ ದರ್ಶನ ಮಾಡಿ, ತುಂಬಾನೇ ಚೆನ್ನಾಗಿತ್ತು. ತುಂಬಾ ಏನು ರಿಸ್ಕ್ ಅನ್ಸಿಲ್ಲ ನನಗೆ. ರಶ್ ಇತ್ತು, ಮತ್ತೆ ಕ್ಯೂವಲ್ಲಿ ಹೋಗ್ಬೇಕು ಹೇಗೆ ಈ ಬಿಸಿಲಲ್ಲಿ, ಆ ತರ ಏನು ಅನ್ಸಿಲ್ಲ. ತುಂಬಾ ಚೆನ್ನಾಗಿ ರಾಯ ದರ್ಶನ ಮಾಡ್ಕೊಟ್ರು ನಮ್ಗೆ, ತುಂಬಾನೇ ಖುಷಿ ಆಯ್ತು. ಈ ಸಲ ಬಂದಾಗ ರಾಯರ ಮೇಲೆ ಭಕ್ತಿಯಿಂದ ಬಂದಿದ್ದು. ಫಸ್ಟ್ ಟೈಮ್ ಬಂದಾಗ ನನಗೆ ರಾಯರ ದೇವಸ್ಥಾನ ಏನೋ ಮಂತ್ರಾಲಯ ಅನ್ನೋ ಒಂದ್ ದೇವಸ್ಥಾನ ಇದೆ, ಅದಕ್ಕೆ ಹೋಗಿದ್ರಿ ಅನ್ನೋ ಇದ್ರಲ್ಲಿ ಬಂದಿದ್ದು. ಈ ಸತಿ ಬಂದಾಗ ರಾಯರ ಬಗ್ಗೆ ತಿಳ್ಕೊಂಡು ರಾಯರ ದೇವಸ್ಥಾನಕ್ಕೆ ಹೋಗ್ಲೇಬೇಕು, ರಾಯರ ಹತ್ರ ಏನಾದ್ರು ಕೇಳ್ಕೊಬೇಕು ಅಂತ ಈ ಸತಿ ಹೋಗಿದ್ದು. ಸೊ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಒಳಗಡೆ ಇದೇ ತರನೇ ಇರೋದು ರಾಯರು ವಿಗ್ರಹ ಬಂದು. ಅಲ್ಲಿ ವಿಡಿಯೋ ತಗೊಳಂಗಿಲ್ಲ, ಈಚೆ ಕಡೆ ವಿಡಿಯೋ ಹಾಕಿರ್ತಾರೆ. ಒಳಗಡೆ ಐನೋರು ಏನ್ ಪೂಜೆ ಮಾಡ್ತಾ ಇರ್ತಾರೆ ಮತ್ತೆ ಹೂವ ಅದು ಇಡ್ತಾ ಇರ್ತಾರೋ ಅದ್ರ ವಿಡಿಯೋನ ಲೈವ್ ಅಲ್ಲಿ ಈಚೆ ಕಡೆ ತೋರಿಸ್ತಾರೆ. ಆದ್ರೆ ಒಳಗಡೆ ನಾವು ವಿಡಿಯೋ ಮಾಡ್ಕೊಳಂಗಿಲ್ಲ. ಸೇಮ್ ಈ ಫೋಟೋದಲ್ಲಿ ಹೇಗಿರುತ್ತೋ ಅದೇ ತರ ಇರುತ್ತೆ. ಯಾರೆಲ್ಲ ಮಂತ್ರಾಲಯಕ್ಕೆ ಹೋಗಿರ್ತಾರೋ ಅವ್ರಿಗೆಲ್ಲರಿಗೂ ಗೊತ್ತಿರುತ್ತೆ. ಸೊ ಅದನ್ನ ವಿಡಿಯೋ ತಗೊಂಡೆ ನಾನು. ಎಲ್ಲರೂ ಇಲ್ಲಿಂದಾನೇ ರಾಯರ ದರ್ಶನ ಮಾಡ್ಲಿ, ನನ್ನ ವಿಡಿಯೋ ನೋಡೋರು ಅನ್ನೋದಕ್ಕೋಸ್ಕರ ಇದನ್ನ ಶೇರ್ ಮಾಡ್ಕೊಂತ ಇದ್ದೀನಿ. ಎಲ್ಲರಿಗೂ ಆ ರಾಯರು ಒಳ್ಳೇದ್ ಮಾಡ್ಲಿ. ಸೊ ಇವಾಗ ಈಚೆ ಕಡೆ ಬಂದು ಕೂತಿದ್ದೀರಿ, ಯಾಕಂದ್ರೆ ನಮ್ಮ ಯಜಮಾನ್ರು ಪ್ರಸಾದ ತಗೊಂಬರಕ್ ಹೋಗಿದ್ದಾರೆ. ಪರಿಮಳ ಪ್ರಸಾದ ಅಂತಾರೆ ಅದನ್ನ, ಅಲ್ಲಿ ಬೋರ್ಡ್ ಹಾಕಿದ್ರು. ನನಗೆ ಗೊತ್ತಿರಲಿಲ್ಲ ಅದ್ರ ಹೆಸರು ಪರಿಮಳ ಅಂತ. ಸೊ ಇವತ್ತೇ ನಾನು ಬೋರ್ಡಲ್ಲಿ ನೋಡಿದ್ದು ಕೇಳಿದ್ದು. ಪ್ರಸಾದನ ತಿಂದಿದ್ದೀನಿ ತುಂಬಾ ಸತಿ, ಅದ್ರ ಹೆಸರು ಬಂದು ಪರಿಮಳ ಅನ್ನೋದು ಗೊತ್ತಿರಲಿಲ್ಲ. ಸೊ ನಮ್ಮ ಯಜಮಾನ್ರು ಹೋಗಿದ್ರು ಪ್ರಸಾದ ತಗೊಂಬರೋದಕ್ಕೆ, ನಾವೆಲ್ಲ ಈಚೆ ಕಡೆ ಕೂತಿದ್ರಿ. ಹಾಗೆ ಇಲ್ಲಿ
ಬುಧವಾರ ಬಂದು ಸಂಕಷ್ಟ ಏನೋ ಇದೆ ಅಂತ ಹೇಳುದು. ಹಂಗಾಗಿ ರಾಯರ ಚಿತ್ರನ ತುಂಬಾ ಚೆನ್ನಾಗಿ ಬಿಡಿಸಿದ್ರು. ಹಿಂದಿನ ವಿಡಿಯೋದಲ್ಲೇ ತೋರಿಸಿದೆ, ಎಲ್ಲಾ ಬಿಡಿಸ್ತಾ ಇದ್ರು. ನಮ್ಮ ಯಜಮಾನ್ರು ಹೇಳಿದ್ರು ಮಾರ್ನಿಂಗ್ ಅಷ್ಟೊಂದಿಗೆ ಇದನ್ನ ಫಿನಿಶ್ ಮಾಡ್ತಾರೆ ಅಂತ. ಬೆಳಗ್ಗೆ ಬಂದ್ ನೋಡಿದ್ರೆ ತುಂಬಾ ಚೆನ್ನಾಗಿ ಚಿತ್ರ ಬಿಡಿಸಿದ್ರು. ಸೊ ಅದ್ರ ವಿಡಿಯೋ ತಗೊಂತಾ ಇದೀನಿ. ನೋಡಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆದ್ರೆ ಫುಲ್ ಲಾಂಗ್ ಇರೋದ್ರಿಂದ ಸೇಮ್ ಒಂದೇ ತರ ನೋಡಕ್ ಆಗಲ್ಲ. ಒಂದ್ ಸೈಡ್ ಇಂದ ನೋಡ್ಕೊಂಡ್ ಬರ್ಬೋದು. ಕೆಳಗಡೆ ಕಮಲದ ಚಿತ್ರ ಬಿಟ್ಟು, ಹೂವಿನ ಚಿತ್ರ ಬಿಟ್ಟು ಅದ್ರ ಮೇಲೆ ರಾಯರು ಚಿತ್ರ ಬಿಟ್ಟಿದ್ದಾರೆ. ನೋಡಕ್ಕಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಚಿತ್ರ ಬಿಡಿಸಿದಾಗಿದೆ, ಆದ್ರೆ ಯಾರನ್ನು ಒಳಗಡೆ ಬಿಡೋದಕ್ಕೆ ಅಲೋಡ್ ಇರಲಿಲ್ಲ. ಸೊ ವಿಡಿಯೋ ತಗೊಂಡು ಮತ್ತೆ ಇವಾಗ ಟಿಫಿನ್ ಮಾಡಕ್ ಬಂದಿದೀರಿ. ಟಿಫಿನ್ ಬಂದು ನಾವು ರೂಮ್ ಮಾಡಿದ್ರಲ್ವಾ, ಅದ್ರಲ್ಲೇ ಹೋಟೆಲ್ ಇತ್ತು. ಸೊ ಅಲ್ಲೇ ಬಂದು ಊಟ ಮಾಡ್ತಾ ಇದೀರಿ. ನಾವು ಟಿಫಿನ್ ಮಾಡ್ತಾ ಇದೀರಿ. ನಮ್ಮ ಯಜಮಾನ್ರು ನಾವ್ ಮಾಡಿರೋ ರೂಮ್ ಹತ್ರನೇ ಇದೆಯಲ್ವಾ, ಅಲ್ಲೇ ಟಿಫಿನ್ ಮಾಡ್ಕೊಂಡು ರೂಮ್ ಹೋಗಕ್ ಹತ್ರ ಆಗುತ್ತೆ ಅಂತ ಹೇಳಿ ಅಲ್ಲೇ ಟಿಫನ್ ಮಾಡಿದ್ರಿ. ನಾನು ಪೊಂಗಲ್ ತಗೊಂಡಿದ್ರಿ, ಮಿಕ್ದು ಮಕ್ಕಳು ಮತ್ತೆ ನಮ್ಮಮ್ಮ ಎಲ್ಲಾರುನು ಇಡ್ಲಿ ತಗೊಂಡಿದ್ರು. ಸೊ ಟಿಫನ್ ಮಾಡ್ಕೊಂಡು ಈಗ ರೂಮ್ ಬಂದಿದ್ದೀರಿ. ರೂಮ್ ಅಲ್ಲಿ ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಬೇರೆ ಎಲ್ಲಾದ್ರೂ ಹೋಗೋಣ ನೋಡಕ್ಕೆ ಅನ್ಕೊಂಡಿದ್ರಿ. ಆದ್ರೆ ನನ್ ತಂಗಿ ತುಂಬಾ ಸುಸ್ತಾಗಿ ಅದು ಹೆಜ್ಜೆ ನಮಸ್ಕಾರ ಹಾಕಿ ಅವಳಿಗೆ ಫುಲ್ ಕಾಲ್ ನೋವು ಬಂದು, ಮತ್ತೆ ಈಚೆ ಕಡೆ ತುಂಬಾನೇ ಬಿಸ್ಲು. ಎಷ್ಟು ಬಿಸ್ಲು ಅಂದ್ರೆ ಹೇಳಕ್ ಆಗಲ್ಲ. ಮಂತ್ರಾಲಯಕ್ಕೆ ಹೋಗ್ಬೇಕಂದ್ರೆ ಮಳೆ ಟೈಮ್ ಅಲ್ಲಿ, ಚಳಿ ಟೈಮ್ ಅಲ್ಲಿ ಹೋದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ನನ್ಗೆ ಈ ಬಿಸ್ಲಲ್ಲಂತೂ ನಿಜ ಓಡಾಡಕ್ ಆಗಲ್ಲ, ಅಷ್ಟೊಂದು ಬಿಸ್ಲು. ಸೊ ರೆಸ್ಟ್ ಎಲ್ಲ ಮಾಡಿ ಮತ್ತೆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಇವಾಗ ರೂಮ್ ಖಾಲಿ ಮಾಡ್ಕೊಂಡು ನಾವು ಬೆಂಗಳೂರು ಕಡೆಗೆ ಹೊರಡ್ತಾ ಇದ್ದೀರಿ. ಬೇರೆ ಕಡೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡ್ರಿ. ಆದ್ರೆ ನನ್ನ ತಂಗಿಗೆ ಒಂದ್ ಸ್ವಲ್ಪ ಅವಳಿಗೆ ಹೆಲ್ತ್ ಇಶ್ಯೂ ಆಯ್ತು. ಹಂಗಾಗಿ ಮತ್ತೆ ತುಂಬಾ ಬಿಸಿಲು ಇರೋದ್ರಿಂದ ನಮ್ಮ ಯಜಮಾನ್ರು ಈ ಬಿಸಿಲಲ್ಲಿ ಅಲ್ಲೆಲ್ಲ ಹೋಗೋಕ್ಕಾಗಲ್ಲ, ಮಕ್ಳೆಲ್ಲ ಇದ್ದಾರೆ, ಮತ್ತೊಂದ್ಸತಿ ಬಂದಾಗ ನಾವು ಮಾತ್ರ ಹೋಗೋಣ ಅಂತೇಳಿ ನಮ್ಮ ಯಜಮಾನ್ರು ಬೇರೆ ಎಲ್ಲೂ ಹೋಗೋದ್ ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗೋ ದಾರಿಲಿ ಆಂಜನೇಯನ ದೇವಸ್ಥಾನ ಇದೆಯಲ್ವಾ, ಅದನ್ನ ನೋಡ್ಕೊಂಡು ಹಾಗೆ ಟೈಮ್ ಆಗಿತ್ತು, ಊಟ ಮಾಡ್ಕೊಂಡು ಹೋಗೋಣ ಅಂತೇಳಿ ಎಲ್ಲರೂ ರೆಡಿ ಆಗಿದ್ದೀರಿ. ಇವಾಗ ರೂಮ್ ಖಾಲಿ ಮಾಡ್ಕೊಂಡು ಹೋಗಿ ದೇವ್ರ ದರ್ಶನ ಅಂದ್ರೆ ಆಂಜನೇಯನ ವಿಗ್ರಹ ಇರುತ್ತಲ್ವಾ, ಅದನ್ನ ನೋಡ್ಕೊಂಡು ಹೋಗೋಣ ಅಂತೇಳಿ ಇಲ್ಲಿ ಬಂದು ಆಂಜನೇಯನ ದೇವಸ್ಥಾನದಲ್ಲಿ ನಮಸ್ಕಾರ ಮಾಡ್ಕೊಂಡು ಮಂಗಳಾರತಿ ತಗೊಂಡು ಫೋಟೋ ಸೆಲ್ಫಿ ಎಲ್ಲ ತಗೊಂಡು ಹಾಗೆ ಊಟಕ್ಕೆ ಹೋಗೋಣ ಅಂತೇಳಿ ಇಲ್ಲಿಗೆ ಬಂದಿದ್ದೀರಿ. ಊಟ ಬಂದು ದೇವಸ್ಥಾನದಲ್ಲೇ ಮಾಡೋಣ ಅನ್ಕೊಂಡಿದ್ರಿ. ಟೈಮ್ ಬೇರೆ 12 ಗಂಟೆ ಆಗಿತ್ತು. ದೇವಸ್ಥಾನದಲ್ಲಿ 11:30 ಸ್ಟಾರ್ಟ್ ಆಗುತ್ತೆ. ಹಂಗಾಗಿ ಮಧ್ಯಾಹ್ನದ ಊಟ ದೇವಸ್ಥಾನದಲ್ಲೇ ಪ್ರಸಾದ ತಿನ್ಕೊಂಡು ಬೆಂಗಳೂರು ಬಿಡೋಣ ಅಂತೇಳಿ ಇವಾಗ ನಾವು ಇಲ್ಲೆಲ್ಲ ಫೋಟೋ ತಕ್ಕೊಂಡು, ಇಲ್ಲಿ ಆಂಜನೇಯನ ದೇವಸ್ಥಾನ ಎದುರುಗೆ ಒಂದು ರಾಮನ್ ದೇವಸ್ಥಾನ ಕಟ್ತಾ ಇದ್ದಾರೆ. ಸೊ ಅದನ್ನು ವಿಡಿಯೋ ನೋಡ್ಕೊಂಡು ಇಲ್ಲಿಂದ ನಾವು ದೇವ್ರ ಪ್ರಸಾದ ತಿನ್ನೋದಕ್ಕೆ ಬಂದ್ರಿ. ಪ್ರಸಾದ ಬಂದು ಅನ್ನ ಸಾಂಬಾರ್, ಅನ್ನ ರಸ, ಒಂದು ಹೆಸರುಬೇಳೆ ಪಾಯಸ, ಮೊಸರನ್ನ ಕೊಡ್ತಾ ಇದ್ರು. ಹಾಗೆ ಮಜ್ಜಿಗೆ ಹುಳಿನೂ ಕೊಟ್ಟಿದ್ರು. ತುಂಬಾನೇ ಚೆನ್ನಾಗಿತ್ತು. ಊಟ ಮಾಡ್ಕೊಂಡು ಹಾಗೆ ಒಂದ್ ಸ್ವಲ್ಪ ಏನಾದ್ರು ಸೇವೆ ಮಾಡೋಣ ಅಂತೇಳಿ 500 ಕೊಟ್ಟು ಅನ್ನದಾನ ಅಂತ ಹೇಳ್ತಾರಲ್ವಾ, ಅದನ್ನ ಇಲ್ಲಿ 500 ರೂಪಾಯಿ ಕೊಟ್ಟು ಚೀಟಿ ಬರ್ಸ್ಕೊಂಡು ಬಂದ್ವಿ. ಹಾಗೆ ರಾಯರ್ ಫೋಟೋ ತಗೊಂಡು ಬರ್ತಾ ಇದ್ದೀನಿ ನಾನು. ಫಸ್ಟ್ ಟೈಮ್ ತುಂಬಾ ಅದೇ ಹೋದ ವರ್ಷ ಹೋದಾಗ ನನ್ಗೆ ಗೊತ್ತಿರಲಿಲ್ಲ ರಾಯರ್ ಬಗ್ಗೆ ಏನು ಅಂತ. ಸೊ ಹಂಗಾಗಿ ನಾನು ಫೋಟೋ ತಗೊಂಡಿರಲಿಲ್ಲ. ಮತ್ತೆ ನಮ್ಮ ಯಜಮಾನ್ರೆಲ್ಲ ಹೋಗ್ತಾ ಇದ್ರು, ಅವಾಗ ಅವ್ರು ಕೇಳ್ತಾ ಇದ್ರು ಫೋಟೋ ಬೇಕಾ ಏನು ಅಂತ. ನಾವು ನಾನ್ ವೆಜ್ ತಿಂತಾ ಇದ್ರಲ್ವಾ, ನಾನ್ ವೆಜ್ ತಿನ್ನೋದ್ರಿಂದ ರಾಯರ್ ಫೋಟೋ ಇಡಬಾರ್ದೇನೋ ಅಂತ ಹೇಳ್ಬಿಟ್ಟು ನಾನು ಬೇಡಾನೆ ಅಂತ ಇದ್ದೆ. ಸೊ ಈ ಸತಿನೂ ಬೇಡ ಅಂತ ವಾಪಸ್ ಬಂದೆ. ಮತ್ತೆ ನಮ್ಮ ಯಜಮಾನ್ರಿಗೆ ಏನಂತೋ ಇಲ್ಲ ತಗೋಣ ಅಂತೇಳಿ ಮತ್ತೆ ಹೋಗಿ ತಗೊಂಡಿದ್ದು ಅದು. ಸೊ ರಾಯರು ನಮ್ಮ ಮನೆಗೆ ಬರ್ತಾ ಇದ್ದಾರೆ, ತುಂಬಾ ಖುಷಿ ಆಗ್ತಾ ಇದೆ. ಫೋಟೋ ತಕೊಂಡು ನಾವು ಬೆಂಗಳೂರಿಗೆ ಹೊರಟ್ರಿ. ಮಧ್ಯದಲ್ಲಿ ನಿಲ್ಲಿಸ್ರಿ, ತುಂಬಾ ಬಿಸಿಲು ಇತ್ತಲ್ವಾ, ಎಲ್ಲರೂ ಐಸ್ ಕ್ರೀಮ್ ತಿನ್ಕೊಂಡು ಹೋಗೋಣ ಅಂತೇಳಿ. ಹಾಗೆ ಹೋಗುವಾಗ ಈ ಕುದುರೆ ದೇವಸ್ಥಾನ ತುಂಬಾನೇ ಚೆನ್ನಾಗಿದೆ, ರಾಮನ್ ದೇವಸ್ಥಾನ ಅನ್ಸುತ್ತೆ. ಸೊ ಹೋಗುವಾಗೆ ನೋಡ್ಕೊಂಡು ಹೋದ್ರಿ, ಬರುವಾಗ ಇಲ್ಲಿ ಹೋಗಿ ಬರೋಣ ಅಂತ ಬಂದ್ರಿ. ಆದ್ರೆ ಕ್ಲೋಸ್ ಮಾಡಿದ್ರು ದೇವಸ್ಥಾನನ.
ಓಪನ್ ಇರಲಿಲ್ಲ, ಹಾಗಾಗಿ ಮುಂದೆನೆ ಒಂದ್ ಸ್ವಲ್ಪ ವಿಡಿಯೋ ತಗೊಂಡು ಮತ್ತೆ ಅಲ್ಲಿಂದ ವಾಪಸ್ಸು ಬೆಂಗಳೂರಿಗೆ ಬಂದ್ರಿ. ನಾವು ಬೆಂಗಳೂರು ಬರೋ ಟೈಮ್ ಬಂದು 8:45 9 ಗಂಟೆ ಆಗಿತ್ತು. ಸೊ ಆವಾಗ ಬಂದು ಸ್ವಲ್ಪ ಅನ್ನ ಸಾಂಬಾರ್ ಮಾಡ್ಕೊಂಡು, ಹೋಟ್ಲಲ್ಲಿ ಏನ್ ತಿಂದಿಲ್ಲ, ಮನೆಗೆ ಬಂದು ಊಟ ಮಾಡೋಣ ಅಂತೇಳಿ ಬೇಗ ಬೇಗನೆ ಅನ್ನ ಸಾಂಬಾರ್ ಮಾಡ್ಕೊಂಡೆ. ನಾನು ಮಾಡಿ ಊಟ ಮಾಡಿ ಮಲಗಿದ್ದು. ಈ ವಿಡಿಯೋ ಇದರೊಂದಿಗೆ ಏನ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.